1336 ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನೆಯಾದ ದಿನ ಅಂತ ನಾವು ಇತಿಹಾಸದಲ್ಲಿ ಓದ್ತಾ ಬಂದಿದ್ದೇವೆ. ಆ ಒಂದು ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ಹಿನ್ನೆಲೆ ಹಾಗೂ ವಿಜಯನಗರ ಸಂಸ್ಥಾಪನೆಯ ಕಾಲದಲ್ಲಿ ನಡೆದಂಥ ಗತಕಾಲದ ಘಟನೆಗಳ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿ ನೂರಾರು ಕೃತಿಗಳನ್ನು ರಚಿಸಿ ಸಂಶೋಧನೆ ಮಾಡಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿರುವಂಥ ಶ್ರೀ ಲಿಂಗದಳ್ಳಿ ಆಲಪ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಕುರುಬ ಸಮುದಾಯದ ಸಾಕಷ್ಟು ಘಟನೆಗಳನ್ನು ಗತಕಾಲದ ಘಟನೆಗಳನ್ನು ಸಂಶೋಧನಾ ಮಾಡುತ್ತಾ ಅದರ ಒಂದು ಜಾಡನ್ನು ಹಿಡಿದು ಸಾಕಷ್ಟು ಮಾಹಿತಿಯನ್ನು ಸಮುದಾಯಕ್ಕೆ ತಿಳಿಸುತ್ತಾ ಮತ್ತು ಸಂಶೋಧನೆಯ ಹಿನ್ನೆಲೆಯ ಆಧಾರದ ಮೇಲೆ ಯಾವುದೇ ಒಂದು ಕಥೆ ಅಲ್ಲ, ಕಾದಂಬರಿ ಅಲ್ಲ, ಸಂಶೋಧನೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಜಾಡನ್ನು ಬೆನ್ನತ್ತಿ ತಿಳಿಸುತ್ತಾ ಸಮುದಾಯದ ಬಗ್ಗೆ ಜಾಗೃತಿ ಮೂಡಿಸ್ತಿರುವಂಥ ಶ್ರೀ ಲಿಂಗದಳ್ಳಿ ಆಲಪ್ ಸರ್ ಅವರು ಇದ್ದಾರೆ ನಮ್ಮ ಜೊತೆ. ಸರ್ ನಮಸ್ಕಾರ. ನಮಸ್ಕಾರ. ತಾವು ಸುಮಾರು ಎಷ್ಟು ಕೃತಿಗಳನ್ನು ಈ ಸಮಯದಲ್ಲಿ ಬರೆದಿದ್ದೀರಾ ಸರ್? ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಟ್ಟಾರೆಯಾಗಿ ತಾವು ಬರೆದಂತ ಒಟ್ಟಾರೆ ಕೃತಿಗಳು ಅಂದ್ರೆ ಸುಮಾರು 60 ಕೃತಿಗಳಾಗ್ತವೆ. ಓಕೆ ಸರ್. ಹಾಲುಮತ ಸಮುದಾಯದ ಮೇಲೆ ಮತ್ತೆ ನಮ್ಮ ಹಿಂದುಳಿದ ಸಮುದಾಯದ ಮೇಲೆ ಜನಾಂಗೀಯ ಅಧ್ಯಯನ ಮಾಡಿದ್ದೀನಿ. ಜೊತೆಗೆ ಕತೆ, ಕವನ, ನಾಟಕ, ಜೀವನ ಚರಿತ್ರೆ ಇವುಗಳನ್ನು ಸೇರಿದರೆ ಸುಮಾರು 60 ಕೃತಿಗಳನ್ನು ರಚಿಸಿದ್ದೀನಿ. ಇತಿಹಾಸ ಅಧ್ಯಯನ ಅಂತ ಬಂದಾಗ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ, ಗತವೈಭವ ಮತ್ತು ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಶಾಸನಗಳು ನನ್ನ ಕುತೂಹಲವನ್ನು ಬಹಳಷ್ಟು ಸೆಳೆದಂಥ ಸಾಮ್ರಾಜ್ಯ ಇದು. ಎಸ್ ಸರ್. ಹೌದು. ಭಾರತದ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಿದಾಗ ಅಂದ್ರೆ ಸರ್ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಎಷ್ಟು ಕೃತಿಗಳತ್ತ ಸರ್? ವಿಜಯನಗರ ಸಾಮ್ರಾಜ್ಯದ ಮೇಲೆ ಸುಮಾರು 6 ಕೃತಿಗಳನ್ನು ನೀವು ಮತ್ತು ನಿಮ್ಮ ತಂಡದ ರಚಿಸಿದ್ದೀನಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥ ಸಂಗಮ ವಂಶದವರ ಮೇಲೆ ಮತ್ತು ಉಳಿದ 3 ವಂಶಗಳು ಸಾಳುವ, ತುಳುವ ಮತ್ತು ಅರವೀಡು ವಂಶಸ್ಥರ ಮೇಲೆ, ಮತ್ತೆ ವಿಜಯನಗರ ಸಾಮ್ರಾಜ್ಯ ಹೇಗೆ ಆರಂಭವಾಯಿತು, ಈ ಹುಕ್ಕಬುಕ್ಕರು ಹೇಗೆ ಸಾಹಸಪಟ್ಟು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅನ್ನೋದ್ರ ಮೇಲೆ ಸುಮಾರು 6 ಕೃತಿಗಳನ್ನು ನಾನು ಮಾಡಿದ್ದೀನಿ. ಅವರು ಪಶುಪಾಲಕ ಸಮುದಾಯಕ್ಕೆ ಅಂದರೆ ಹಿಂದುಳಿದ ಕುರುಬ ಸಮುದಾಯಕ್ಕೆ ಸೇರಿದವರು ಅನ್ನೋದಕ್ಕೆ ಸುಮಾರು 206 ದಾಖಲೆಗಳನ್ನು ನಾನು ಸಂಗ್ರಹಿಸಿದೆ. ಶಾಸನಗಳಾಗಿರ್ಬೋದು, ಕೈಪಿಯತ್ತುಗಳಾಗಿರ್ಬೋದು, ಗೆಜೆಟಿಯರಲ್ಲಿ ಬರೆದಂತಹ ವಿಷಯಗಳಾಗಿರ್ಬೋದು, ಕಾವ್ಯಗಳಲ್ಲಿ ಬಂದಂಥ ವಿಷಯ ಆಗಿರ್ಬೋದು, ಅಥವಾ ಪ್ರಸಿದ್ಧ ಇತಿಹಾಸ ತಜ್ಞರು ಈ ಹಿಂದೆ ಅಧ್ಯಯನ ಮಾಡಿದವರು ಹೇಳಿದಂಥ ಇದು ಸ್ಟೇಟ್ಮೆಂಟ್ಸ್ಗಳಾಗಿರ್ಬೋದು, ಹೀಗೆ ಅನೇಕ ಸೋರ್ಸಸ್ಗಳನ್ನು ಇಟ್ಟುಕೊಂಡು ಸುಮಾರು 206 ದಾಖಲೆಗಳನ್ನು ಸಂಗ್ರಹಿಸಿ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಅಂತ ಮೊನ್ನೆ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಒಂದು ಪುಸ್ತಕವನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಇತಿಹಾಸದ ಮಿಥ್ಯಗಳಾದಂಥ ಸುಳ್ಳುಗಳಾದಂಥ ವಿದ್ಯಾರಣ್ಯರು ಇದ್ದರು, ಅವರು ಸುವರ್ಣ ಮಳೆ ಕಳಿಸಿದ್ರು, ಆ ಸುವರ್ಣದಿಂದನೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು, ಇದು ಒಂದು ಸುಳ್ಳು. ಇನ್ನೊಂದು ಸರ್, ಇದು ಬಹಳಷ್ಟು ಕೌತುಕವನ್ನು ಪ್ರತಿಯೊಬ್ಬ ಓದುಗರ ಆಸಕ್ತಿಯನ್ನು ಕೆರಳಿಸುವಂತ ಒಂದು ಕೃತಿ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ. ಮತ್ತು ತಾವು ಬರೆದಿದ್ದೀರಿ ಇಲ್ಲಿ ವಿದ್ಯಾರಣ್ಯರು ಆ ಒಂದು ಸಮಯದಲ್ಲಿ ವಿಜಯನಗರ ಸ್ಥಾಪನೆ ಆದಂತ ಸಮಯದಲ್ಲಿ ಇಲ್ಲಿ ಇರಲಿಲ್ಲ, ಎಲ್ಲಿದ್ರು ಅದ್ರ ಹಿನ್ನೆಲೆ ಏನ್ ಹೇಳಿ ಸರ್? ಈಗ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಕಾಲದಲ್ಲಿ ಅವರು ಈ ಶೃಂಗೇರಿಯ ಪೀಠಾಧ್ಯಕ್ಷರು ಆಗಿರಲೇ ಇಲ್ಲ. ಈ ಕಥೆಗಳು, ಸಾಂಪ್ರದಾಯಿಕ ಕಥೆಗಳು ವಿಜಯನಗರದ ಮೇಲೆ ಏನು ಹೇಳ್ತಾವಪ್ಪ ಅಂದ್ರೆ, ವಿದ್ಯಾರಣ್ಯರೇ ಸುವರ್ಣ ಮಳೆ ಕಳೆದು ಹುಕ್ಕಬುಕ್ಕರಿಗೆ ಪ್ರೋತ್ಸಾಹ ಕೊಟ್ಟು ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ್ರು ಅಂತ ಹೇಳ್ತವೆ. ಅದೊಂದು ಕಟ್ಟುಕತೆ. ಅದು ಕಟ್ಟುಕತೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ವೇಳೆಯಲ್ಲಿ ಅವರು ಶೃಂಗೇರಿಯ ಪೀಠಾಧ್ಯಕ್ಷರೇ ಆಗಿರಲಿಲ್ಲ, ವಿದ್ಯಾತೀರ್ಥರನ್ನವರು ಪೀಠಾಧ್ಯಕ್ಷರಾಗಿದ್ರು. ಹಾಗಾದ್ರೆ ಈ ಊರಿಗೆ ಪ್ರೇರಣೆ, ಅಕ್ಕಬುಕ್ಕರಿಗೆ ಪ್ರೇರಣೆ ನೀಡಿದ ಗುರುಗಳು ಯಾರು ಸರ್? ಹಾಗಾದ್ರೆ ಈ ಫಸ್ಟ್ ಆಫ್ ಆಲ್ ಹಕ್ಕಬುಕ್ಕ ಅನ್ನೋ ಪದನೇ ಸುಳ್ಳು. ಹೌದೌದು ಸರ್. ಅದು ಶಾಸನದಲ್ಲಿ ಹುಕ್ಕಬುಕ್ಕ ಅಂತ ಇದೆ. ಇದನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಟು ಬಿಡ್ತೀನಿ ನಿಮಗೆ. ಶಾಸನಗಳನ್ನು ನೀವು ಅಧ್ಯಯನ ಸುಮಾರು 500ಕ್ಕೂ ಹೆಚ್ಚು ಶಾಸನಗಳು ಸಂಗಮರ ಕಾಲದ್ದು ಸಿಕ್ಕಿದವು. ಇನ್ನೊಂದು ಪ್ರಶ್ನೆ ಸರ್, ತಾವು ಸಾಕಷ್ಟು ಯೂಟ್ಯೂಬ್ ನಲ್ಲಿ ವಿಡಿಯೋಗಳಲ್ಲಿ ಸಂದರ್ಶನ ಕೊಟ್ಟಂತ ಸಮಯದಲ್ಲಿ ಮಾಹಿತಿ ಕೊಡ್ತಿರ್ತೀರಿ. ಸುಮಾರು ಕಾಮೆಂಟ್ ಬಾಕ್ಸ್ ನಲ್ಲಿ ಒಂದು ಓದುಗರು ಮತ್ತು ಆ ವಿಡಿಯೋವನ್ನು ವೀಕ್ಷಣೆ ಮಾಡೋರು ನಿಮ್ ಕೇಳಿದಾರೆ, ಸರ್ ಅದು ಅಕ್ಕಬುಕ್ಕರು ಸರ್, ನೀವು ಉಕ್ಕಬುಕ್ಕರ್ ಅಂತ ಇದ್ದೀರಲ್ಲ, ಅದು ಮಿಸ್ ಆಗಿ ಅಂತ ಇದ್ದೀರಾ ಅಂತ ಕೇಳಿದ್ರು. ನಾನು ಅವ್ರಿಗೆ ಸಾಕಷ್ಟು ಜನರಿಗೆ ಉತ್ತರ ಕೊಟ್ಟೆ ಸರ್, ಆಕ್ಚುಲಿ ಅದು ಅಕ್ಕಬುಕ್ಕರ್ ಅಲ್ಲ, ಉಕ್ಕಬುಕ್ಕರ್ ಅಂತ ಈ ಮೂಲಕ ನೀವು ಈ ಒಂದು ವಿಡಿಯೋ ನೋಡೋರು ಕೊಟ್ಟು ಬಿಡ್ತೀನಿ. ಹುಕ್ಕ ಅಂದ್ರೆ ಹೂವಪ್ಪ ಅಂತ ಅವನ ಹೆಸರು. ಈಗ ಹೂವಿನ ಕೇರಿ ಹುಕ್ಕೇರಿ ಆಗಿದೆ, ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ಅಲ್ಲ, ಹಾಗೆ ಹೂವಿನ ಕೇರಿ ಹೇಗೆ ಹುಕ್ಕೇರಿ ಆಗಿದೆಯೋ ಅದೇ ತರ ಹೂವಪ್ಪ
ಹೂಗ, ಹೂಕ, ಹುಕ್ಕ. ಹುಕ್ಕ. ಓಕೆ. ಅಂದ್ರೆ ಆತನ ಹೆಸರು ಮೂಲ ಹೆಸರು ಹುಕ್ಕಪ್ಪ, ಅದು ಹೂವಪ್ಪ ಅಂತ. ಬುಕ್ಕನ ಹೆಸರು ಬೂತಪ್ಪ ಅಂತ. ಬೂತ್ಕ, ಬೂಕ, ಬುಕ್ಕ ಅಂತ. ಬುಕ್ಕ ಅನ್ನದ್ರೆ ಅರ್ಥನೇ ಆಡು ಅಂತ ಅರ್ಥ. ಬುಕ್ಕ ಪದದ ಅರ್ಥ ಆಡು. ಆಡು. ಬೂಕ ಅಂದ್ರೆ ಆಡು. ಡಿಸೋಜ ಅನ್ನುವಂಥ ಬುಕ್ಕನ ಕಾಲದಲ್ಲಿ ಬಂದಂತ ಸೌಜ ಅನ್ನುವಂಥ ವಿದೇಶಿ ವಿದ್ವಾಂಸರೇ ಕ್ಲಾರಿಫಿಕೇಶನ್ ಕೊಟ್ಟಾರ. ದ ಬುಕ್ ಈಸ್ ಎ ಶೆಪರ್ಡ್ ಅಂತ ಹೇಳ್ತಾರೆ. ಅಂದ್ರೆ ಶೆಫರ್ಡ್ ಅಂದ್ರೆ ಕುರುಬ ಅಂತಾನೆ ಅರ್ಥ. ಅದು ವಾದ ಇದೆ.